ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಉನ್ನತನು ಮಹೋನ್ನತನು ಸರ್ವಾಧಿಕಾರಿಯೂ ಆಗಿ ಈ ತಿಂಗಳ 2ನೇ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ದೇವರು ಸಜೀವವಾಗಿ ನಮ್ಮನ್ನು ನಡೆಸಿರುವಾಗ ದೇವಾದಿ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸುವರಾಗಿದ್ದೇವೆ. ಕಳೆದ ವಾರದಿಂದ ಈ ವಾರದವರೆಗೂ ನಮ್ಮನ್ನು ಕಾದು ಕಾಪಾಡಿ ಆತನ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ನಮ್ಮನ್ನು ಸಜೀವವಾಗಿರಿಸಿದಂತ ದೇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ, ಮಹಿಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಾಗಿದ್ರೆ ಈ ದಿನ ದೇವರು ನಮ್ಮೆಲ್ಲರನ್ನ ಪ್ರೀತಿಸಿ ತನ್ನ ಕೃಪೆಯ ನಿಮಿತ್ತವಾಗಿ ಈ ದಿನವನ್ನ ಏರ್ಪಡಿಸಿಕೊಟ್ಟಂತಹ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 4ನೇ ವಚನ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಮಾಡುವವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹೌದು, ಯಾಕೆ ಅಂದ್ರೆ ಇದುವರೆಗೂ ನಮ್ಮನ್ನ ಬದುಕಿಸಿದಂತ ದೇವರು, ಇದುವರೆಗೂ ನಮ್ಮನ್ನ ಕಾಪಾಡಿದಂತ ದೇವರು, ತನ್ನ ರೆಕ್ಕೆಯಲ್ಲಿ ಭದ್ರಪಡಿಸಿಕೊಂಡಂತ ದೇವರು, ಉನ್ನತನಾದಂತ ದೇವರು, ಪ್ರತಿ ಕ್ಷಣ ಪ್ರತಿನಿತ್ಯವೂ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಮಗೆ ಸಹಾಯ ಮಾಡಿದಂತ ದೇವರು. ಮೊಟ್ಟ ಮೊದಲನೇದಾಗಿ ನನ್ನ ಕ್ರಿಸ್ತ ಯೇಸುವನ್ನ ನಾವು ಅಂಗೀಕರಿಸಿ ಆತನನ್ನ ಅರಿಯುವಂತೆ ಮಾಡಿ ಆತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿ ರಕ್ಷಣೆ ಅನುಭವವನ್ನು ಕೊಟ್ಟು ನಿತ್ಯವಾಗಿಯೂ ಆತನೊಟ್ಟಿಗೆ ನಿತ್ಯ ರಾಜ್ಯದಲ್ಲಿ ಇರಲಿಕ್ಕೆ ಕೃಪೆಯನ್ನು ಒದಗಿಸಿಕೊಟ್ಟಂತ ದೇವಾದಿ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವರಾಗಬೇಕು. ನಮ್ಮ ಜೀವಿತದ ಆತನು ಇದುವರೆಗೂ ನಮಗೆ ಜ್ಞಾನ ಬುದ್ಧಿ ಬಂದಾಗಿ ತಿಳುವಳಿಕೆ ಬಂದಾಗಿ ದಗಿಂದ ಈ ಕ್ಷಣದವರೆಗೂ ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಿದಾರೋ ಆ ಎಲ್ಲ ಉಪಕಾರಗಳು, ಆ ಎಲ್ಲ ಮೇಲುಗಳು, ಆ ಎಲ್ಲ ಅದ್ಭುತಗಳು, ಆ ಎಲ್ಲ ಆಶ್ಚರ್ಯ ಕಾರ್ಯಗಳಿಗೆ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವರಾಗಿದ್ದೇವೆ ಪ್ರಿಯರೇ. ಎಷ್ಟು ಮೇಲುಗಳು, ವರ್ಣಿಸಲಾಗದಂತ ಅದ್ಭುತ ಆಶ್ಚರ್ಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಆಮೇನ್, ಹೌದಲ್ವಾ? ನಿಮ್ಮ ಜೀವಿತದಲ್ಲಿ ದೇವರು ಅಂತ ಅದ್ಭುತಗಳನ್ನ, ಅಂತ ಮೇಲನ್ನ ಮಾಡಿದಾರ? ನೀವು ನೆನೆಸ್ಕೊಳ್ತಾ ಇದ್ದೀರಾ? ಅದನ್ನ ಮಾಡಿಲ್ಲ ಎಂಬುದಾಗಿ ತೋರಿಸ್ತಾ ಇದೆಯಾ ನಿಮಗೆ? ನಾನು ನೀನು ಈ ದಿನ ಉಸಿರಾಡ್ತಿರುವುದೇ ಆತನ ಕೃಪೆಯಿಂದ. ಆ ದೊಡ್ಡ ಅದ್ಭುತವೇ ಸಾಕು. ಎಷ್ಟೋ ಜನರು ನಮಗಿಂತ ಚಿಕ್ಕವರು, ನಮಗಿಂತ ದೊಡ್ಡವರು, ಜ್ಞಾನವಂತರು, ಬುದ್ಧಿವಂತರು, ಶ್ರೇಷ್ಠರು, ಆರೋಗ್ಯವಂತರು, ಸಂಪಾದಿರುವಂತವರು, ಐಶ್ವರ್ಯ, ಎಷ್ಟೋ ಜನ ಮರಣಿಸಿದ್ದಾರೆ. ಯಾವುದಕ್ಕೂ ಬಾರಂತ ನಮ್ಮನ್ನ ಪ್ರೀತಿಸಿ ದೇವರು ತನ್ನ ಕೃಪೆಯಲ್ಲಿ ಭದ್ರಪಡಿಸಿಕೊಂಡಾಗಿದೆ. ಈ ದಿನ ಸಜೀವವಾಗಿರಿಸಿರುವಂಥದ್ದು, ಈ ನೂತನ ವರ್ಷವನ್ನ ಕಾಣಲಿಕ್ಕೆ ಕೃಪೆ ಕೊಟ್ಟಿರುವಂಥದ್ದು. ಆಮೇಲೆ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾತ್ರವೇ ಸಲ್ಲಿಸುವಂಥದ್ದಲ್ಲ ಪ್ರಿಯರೇ. ಅದೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ನಾಮದ ಮಹತ್ವವನ್ನು ನಾವು ವರ್ಣಿಸ್ಬೇಕಂತೆ. ನನ್ನ ದೇವರು ಎಂಥವರಾಗಿದ್ದಾರೋ, ನಮ್ಮ ಜೀವಿತದಲ್ಲಿ ದೇವರನ್ನು ನಾವು ಎಂಥವರನ್ನಾಗಿ ನಾವು ನೋಡ್ತಾ ಇದ್ದೇವೋ, ನಮ್ಮ ಬಾಯಿ ಮಾತುಗಳಿಂದ ನಮಗೇನಾಗಿದೆ, ನಾವು ಯಾವ ರೀತಿ ದೇವನ ರುಚಿ ನೋಡಿ ಅನುಭವಿಸಿದೀವೋ ಅನುಭವಗಳನ್ನ ಆತನ ನಾಮದ ಮಹತ್ವದ ಕುರಿತು ಅನೇಕರ ಮಧ್ಯದಲ್ಲಿ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ಆತನ ಕೃಪೆ, ಆತನ ಪ್ರೀತಿ, ಆತನ ಕರುಣೆ, ಆತನ ನಾಮದ ಮಹತ್ವವನ್ನ ನಾವು ವರ್ಣಿಸುವಂತವರಾಗಿರ್ಬೇಕಂತ. ಹಲ್ಲೆಲೂಯಾ. ಈ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ನಿಜವಾಗಿಯೂ ನಾವು ಅನೇಕರ ಮುಂದೆ ದೇವರಿಗೆ ಸಾಕ್ಷಿಯಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವ? ನಾವೊಬ್ಬರೇ ಇದ್ದಾಗಲೂ, ನಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ಮಾತ್ರ, ಒಂದು 4 ಜನ ಮಧ್ಯದಲ್ಲ, ದೇವರು ನಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ಮಾತ್ರವೇ ಅದ್ಭುತ ಕಾರ್ಯವನ್ನ ಮಾಡಿಲ್ಲ. ಸರ್ವ ಲೋಕಕ್ಕೂ ತಿಳಿಬೇಕು ನನ್ನ ದೇವರು ಏನೆಂಬುದಾಗಿ, ಆತನಿಗೆ ಮಹತ್ವ ಎಂತದ್ದು ಎಂಬುದಾಗಿ, ಆತನ ನಾಮಕ್ಕಿಂತ ಬೇರೆ ಯಾವ ನಾಮವೂ ಇಲ್ಲ, ಅಧಿಕಾರ ಇಲ್ಲ, ಶಕ್ತಿ ಇಲ್ಲ ಅನ್ನುವಂಥದ್ದನ್ನ
ನಾವು ಲೋಕಕ್ಕೆ ತಿಳಿಸ್ಬೇಕಂದ್ರೆ ನಮ್ಮಿಂದನೇ ಸಾಧ್ಯ, ನಿಮ್ಮಿಂದನೇ ಸಾಧ್ಯ. ನಿಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿಲ್ಲ ಅಂದ್ರೂ ಆತನು ಒಬ್ಬನೇ ದೇವರು, ಆತನು ಏಕೈಕ ದೇವರು, ಆತನೇ ಜೀವವುಳ್ಳ ದೇವರು, ಇಂದಿಗೂ ಜೀವಿಸ್ತಾ ಇರುವಂತ ದೇವರು, ಎಂದೆಂದಿಗೂ ಜೀವಿಸುವಂತ ದೇವರು. ಅಂತ ಉನ್ನತನಾದಂತ ದೇವರನ್ನ ನಾವು ಯಾವ ರೀತಿ ವರ್ಣಿಸ್ತಾ ಇದ್ದೇವೆ? ಅನೇಕರಿಗೆ ದೇವರ ಮುಂದೆ, ಜನರ ಮುಂದೆ ನಿಂತು ಆತನ ಕುರಿತಾಗಿ ಸಾಕ್ಷಿ ಹೇಳಲಿಕ್ಕೆ, ಆತನ ಕುರಿತಾಗಿ ಆತನ ವರ್ಣನೆಯನ್ನ, ಅದರ ನಾಮ ಮಹತ್ವವನ್ನ ತಿಳಿಸ್ಲಿಕ್ಕೆ ಅನೇಕರಿಗೆ ಮುಜುಗರ, ಸಂಕೋಚ, ಇನ್ನೊಬ್ಬರಿಗೆ ಧೈರ್ಯ ಇಲ್ಲ. ಆದ್ರೆ ದೇವರಿಂದ ಎಲ್ಲವನ್ನ ಕೇಳಿ ಹೊಂದಿಕೊಳ್ಳಲಿಕ್ಕೆ ಧೈರ್ಯ ಉಂಟು, ಸಂಕೋಚ ಇಲ್ಲ, ಮುಜುಗರ ಇಲ್ಲ. ಆದ್ರೆ ಜನರ ಮುಂದೆ ಆತನು ಮಾಡಿದ ನಾಮದ ಮಹತ್ವವನ್ನು ತಿಳಿಸ್ಲಿಕ್ಕೆ ಅನೇಕರು ಹಿಂಜರಿತಾ ಇದ್ದಾರೆ. ಎಷ್ಟು ಜನರು ಹಿಂಜರಿದು ಹೋಗ್ತಾ ಇದ್ದೀರಿ? ಜ್ಞಾಪಕ ಮಾಡಿಕೊಳ್ಳ್ರಿ. ಯಾಕೆಂದ್ರೆ ದೇವರು ಉನ್ನತನಾಗಿದ್ದಾನೆ. ಆತನ ನಾಮವನ್ನು ನಾವು ಘನಪಡಿಸುವವರಾಗಿದ್ದೇವೆ. ಯಾಕೆಂದ್ರೆ ನಾವೇ ಆತನ ಮಕ್ಕಳು. ಆತನ ಮಕ್ಕಳಾದಂತ ನಾವೇ ಆತನ ನಾಮದ ಮಹತ್ವವನ್ನು ವರ್ಣಿಸಿಲ್ಲ ಅಂದ್ರೆ ನಾವು ಇನ್ಯಾರಿಗೆ ನಮ್ಮ ದೇವರ ಕುರಿತು ನಾವು ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ? ನಾವೇನ್ ನಿಮ್ಮ ಜೀವಿತದಲ್ಲಿ ಇದುವರೆಗೂ ಏನ್ ಮಾಡಿದಾರೋ, ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದೀವಿ, ಸಿದ್ಧತೆಯಿಂದ ಹೋಗೋಣ. ದೇವರ ನಾವು ಮಹತ್ವದ ಕುರಿತು ವರ್ಣಿಸೋಣ, ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ದೇವರು ಎಷ್ಟು ಉನ್ನತನೋ. ದಾವೀದನ ಭಕ್ತರಂತಾರಲ್ವಾ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರಿಬಾರ್ದಂತೆ. ಹಲ್ಲೆಲೂಯಾ. ಒಂದನ್ನು ಕೂಡ, ಅದು ಚಿಕ್ಕದು ಅದು ದೊಡ್ಡದು, ಆ ಕೃತಜ್ಞತೆ, ಆ ಸಾಕ್ಷಿ ಮೂಲಕ ಅನೇಕರು ದೇವರಲ್ಲಿ ಬಲಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ದೇವರಲ್ಲಿ ನಿರೀಕ್ಷಣೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ, ದೇವರಲ್ಲಿ ನಂಬಿಕೆಯಿಂದ ಇನ್ನು ಆತನ ಬಲವಾಗಿ ನಂಬಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಕೃತಜ್ಞತಾ ಸ್ತುತಿಯಿಂದ ದೇವರ ನಾಮ ಮಹತ್ವವನ್ನು ನಾವು ವರ್ಣಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಒಂದು ಪರಿಶುದ್ಧವಾದ ಪುನರುತ್ಥಾನದಲ್ಲಿ ನಾವೆಲ್ಲರೂ ಕುಟುಂಬವಾಗಿ ಆತನ ಸನ್ನಿಧಾನಕ್ಕೆ ಹೋಗೋಣ, ಸಮೂಹವಾಗಿ ಆತನ ಪೂರ್ಣ ಹೃದಯದಿಂದ ನಾವು ದೇವರನ್ನ ಆರಾಧಿಸೋಣ. ಹಲ್ಲೆಲೂಯಾ. ಹಾಗಿದ್ರೆ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ಅಂತ ದೇವರ ಮಹೋನ್ನತನೇ ಸ್ತೋತ್ರ. ಹೌದು ಕರ್ತನೆ, ನಿನ್ನ ನಾವು ಮಹತ್ವವನ್ನು ವರ್ಣಿಸು ನಿನಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವ ಮಕ್ಕಳಾಗಿ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶ್ರಯಿಸು, ಬಲಪಡಿಸು. ಯಾರ್ಯಾರು ರಕ್ಷಣೆ ಅನುಭವ ಇಲ್ಲದೆ ಕುಟುಂಬವಾಗಿ ದೇವರ ಸಂಧಾನಕ್ಕೆ ಹೋಗದಂತೆ ಎಷ್ಟು ಜನರು ಕರ್ತನೆ, ಅವರ ಕುಟುಂಬದಲ್ಲಿ ಸ್ತ್ರೀಯೋ ಪುರುಷನೋ ಮಕ್ಕಳೋ ನನ್ನ ಕುಟುಂಬ ಸಮೇತ ನಾನು ದೇವರ ಸಂಧಾನಕ್ಕೆ ಹೋಗ್ಬೇಕೆಂಬುದಾಗಿ ಅಪ್ಪ ನಿನ್ನಲ್ಲಿ ರಕ್ಷಣಾ ಅನುಭವಕ್ಕಾಗಿ ಎದುರು ನೋಡ್ತಿದ್ದಾರೋ ಆ ಕುಟುಂಬವನ್ನ ನೀನು ರಕ್ಷಿಸಿಕೋ ಕರ್ತನೆ. ಅಪ್ಪ ನೀನು ಸಹಾಯ ಮಾಡು. ಸಮಸ್ತವನ್ನು ಕರಗಳಿಗೆ ಒಪ್ಪಿಸಿಕೊಟ್ಟು ನಜರೇತಿನ ಯೇಸುವಿನ ಜೀವನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.